ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತದ ಮುಂದೆ ಮಂಡಿಯೂರಿದ ಪಾಕ್ 5 ವಿಕೆಟ್ಗಳಿಂದ ಗೆದ್ದು ಬೀಗಿದ ಟೀಂ ಇಂಡಿಯಾ ತಿಲಕ್ ವರ್ಮಾ ಹೋರಾಟಕ್ಕೆ ಒಲಿದ ಚಾಂಪಿಯನ್ಸ್ ಪಟ್ಟ ಮೈದಾನದಲ್ಲಿ ಆಪರೇಷನ್ ಸಿಂಧೂರ್ ಫಲಿತಾಂಶ ಒಂದೇ ಭಾರತಕ್ಕೆ ಜಯ ತಮ್ಮದೇ ಶೈಲಿಯಲ್ಲಿ ಭಾರತಕ್ಕೆ ಅಭಿನಂದನೆ ಸಲ್ಲಿಸಿದ ಪ್ರಧಾನಿ ಸಿಂಧೂರ ವಿಷಯ ಪ್ರಸ್ತಾಪಿಸಿ ಪಾಕ್ ಪ್ರಧಾನಿ ಕಾಲೆಳೆದ ಮೋದಿ ಚಾಂಪಿಯನ್ ಪಟ್ಟವನ್ನು ಉಳಿಸಿಕೊಳ್ಳುವಲ್ಲಿ ಭಾರತ ಯಶಸ್ವಿ ಟೀಂ ಇಂಡಿಯಾ ಗೆಲುವಿನ ಬೆನ್ನಲ್ಲೇ ದೇಶಾದ್ಯಂತ ಸಂಭ್ರಮಾಚರಣೆ ಕರ್ನಾಟಕದಲ್ಲೂ ಮುಗಿಲು ಮುಟ್ಟಿದ ವಿಜಯೋತ್ಸವದ ಹರ್ಷ ಪಾಕ್ ಸಚಿವನ ಕೈಯಿಂದ ಕಪ್ ಸ್ವೀಕರಿಸಲು ಭಾರತ ನಕಾರ ಟ್ರೋಫಿಯನ್ನ ಎತ್ತಿ ಹಿಡಿಯದೆ ಸಂಭ್ರಮಿಸಿದ ಭಾರತೀಯ ಆಟಗಾರರು ಕ್ರಿಕೆಟ್ ಇತಿಹಾಸದಲ್ಲೇ ಕಂಡು ಕೇಳರಿಯದ ಘಟನೆ ತಮಿಳುನಾಟ ವಿಜಯ್ ರಾಲಿಯಲ್ಲಿ ಭೀಕರ ಕಾಲ್ತುಳಿತ ದುರಂತ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ 40ಕ್ಕೆ ಏರಿಕೆ ಟಿವಿಕೆ ಪಕ್ಷದ ರ್ಯಾಲಿಗಳಿಗೆ ನಿರ್ಬಂಧ ಕೋರಿ ಹೈಕೋರ್ಟ್ಗೆ ಸಂತ್ರಸ್ತರೊಬ್ಬರ ಅರ್ಜಿ ತಮಿಳುನಾಡು ಕಾಲ್ತುಳಿತದ ಹಿಂದೆ ನಾನಾ ಅನುಮಾನ ಸಿಬಿಐ ತನಿಖೆಗೆ ಟಿವಿಕೆ ಪಕ್ಷ ಆಗ್ರಹ ಹೈಕೋರ್ಟ್ಗೆ ಅರ್ಜಿ ಒಂದು ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಟಿವಿಕೆ ನಾಯಕ ವಿಜಯ್ ಮನೆಗೆ ಬಾಂಬ್ ಬೆದರಿಕೆ ಪೊಲೀಸರು ಸ್ನಿಫರ್ ಡಾಗ್ ತಂಡದ ಸಹಾಯದಿಂದ ತೀವ್ರ ಶೋಧ ಏನೂ ಸಿಗದ ಕಾರಣ ನಿಟ್ಟುಸಿರು ಬಿಟ್ಟ ಪೊಲೀಸರು ಚಿನ್ನದ ಗಟ್ಟಿಗಾಗಿ ಓರ್ವ ವ್ಯಕ್ತಿ ಜನಜಂಗುಳಿ ಇದ್ದ ಏರಿಯಾದಲ್ಲಿ ಕಿಡ್ನಾಪ್ ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ಭಯಾನಕ ಘಟನೆ ಮುಸ್ತಫಾನನ್ನ ನಿಲ್ಲಿಸಿ ಕಾರ್ನಲ್ಲಿ ಕರೆದೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಮಹಾರಾಷ್ಟ್ರ ಮಳೆ ಹಿನ್ನೆಲೆ ಭೀಮಾ ನದಿಯಲ್ಲಿ ಹೆಚ್ಚಿದ ಪ್ರವಾಹ ವಿಜಯಪುರದ ಪ್ರವಾಹ ಪೀಡಿತ ಪ್ರದೇಶಗಳ ವೀಕ್ಷಣೆಗೆ ತೆರಳುತ್ತಾ ಇದ್ದ ಅಧಿಕಾರಿಗಳು ಲಾಕ್ ಕೊನೆಗೆ ನೀರಿನಲ್ಲೇ ನಡೆದುಕೊಂಡು ಬಂದ ಅಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ 3 ದಿನಗಳಿಂದ ನಿರಂತರ ಮಳೆ ಕೆರೆಯಂತಾದ ಜಮೀನುಗಳಿಂದ ಕಂಗಾಲಾದ ರೈತರು ಲೋಕಣ್ಣ ಕತ್ತಿ ಎನ್ನುವವರ ಜಮೀನಿನಲ್ಲಿದ್ದ ಈರುಳ್ಳಿ ಫಸಲು ಸಂಪೂರ್ಣ ನೀರು ಪಾಲು ಸತತ ಮಳೆಗೆ ಕುಸಿದ ಮನೆಗೋಡೆ ಮನೆಯಲ್ಲಿ ಸಿಲುಕಿದ 4 ರಕ್ಷಣೆ ಕಲಬುರಗಿ ನಗರದ ಸಿರಾಫ್ ಬಜಾರ್ನ ಗಣೇಶ್ ಮಂದಿರದ ಬಳಿ ಘಟನೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು ವಿಜಯಪುರದಲ್ಲಿ ಕೊಂಚ ತಗ್ಗಿದ ಪ್ರವಾಹ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಮೀರಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಪೌಡರ್ ಸಿಂಪಡಣೆ ಶಾಶ್ವತ ಪರಿಹಾರಕ್ಕೆ ಆಗ್ರಹ ಪ್ರವಾಹದಿಂದಾಗಿ ಭೀಮಾ ತೀರದ ಪ್ರದೇಶಗಳಲ್ಲಿ ಅಪಾರ ಹಾನಿ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಕಾರ್ಯ ಕೈಗೊಳ್ಳುವ ಸಿಎಂಗೆ ಮನವಿ ಸಿಎಂ ನಿವಾಸ ಕಾವೇರಿಗೆ ತೆರಳಿ ಮನವಿ ಪತ್ರ ನೀಡಿದ ಈಶ್ವರ್ ಖಂಡ್ರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ರಣತಂತ್ರ ಉತ್ತರ ಕರ್ನಾಟಕ ಜಿಲ್ಲೆಯ ಪ್ರವಾಹ ಪೀಡಿತ ಜಿಲ್ಲೆಗಳ ಪ್ರವಾಸಕ್ಕೆ 2 ತಂಡ ರಚನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ತಂಡ ಶಬರಿಮಲ ಅಯ್ಯಪ್ಪ ದೇವಾಲಯದ ದ್ವಾರಪಾಲಕ ವಿಗ್ರಹ ಪೀಠ ಪತ್ತೆ ದೂರು ನೀಡಿದ್ದಾತನ ಸಂಬಂಧಿ ಮನೆಯಿಂದ ವಶಕ್ಕೆ ಪಡೆದ ಟಿಡಿಬಿ ಆಯೋಜಕ ಉನ್ನಿ ಕೃಷ್ಣನ್ ಪೊಟ್ಟಿ ಸಂಬಂಧಿ ಮನೆಯಲ್ಲಿ ಪತ್ತೆ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅವರನ್ನ ಭೇಟಿಯಾದ ಪ್ರಧಾನಿ ಮೋದಿ ನೂತನ ಉಪರಾಷ್ಟ್ರಪತಿಗಳೊಂದಿಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಎಕ್ಸ್ ಖಾತೆಯಲ್ಲಿ ಫೋಟೋ ಹಂಚಿಕೊಂಡ ಪ್ರಧಾನಿ ಮೋದಿ ಹೈದರಾಬಾದ್ನಲ್ಲಿ ಕಾಂತಾರ ಚಾಪ್ಟರ್ 1 ಪ್ರೀ ರಿಲೀಸ್ ಈವೆಂಟ್ ಗೆಳೆಯನ ಸಿನಿಮಾಗೆ ಜೊತೆಯಾಗಿ ನಿಂತ ಜೂನಿಯರ್ ಎನ್ಟಿಆರ್ ಭಾರತೀಯ ಚಿತ್ರರಂಗದಲ್ಲೇ ಹೊಸ ದಾಖಲೆ ಬರೆಯಲಿ ಎಂದು ವಿಶ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ